ನೋಡಿ ಲಕ್ಷ ಲಕ್ಷ ಬೆಲೆ ಬಾಳೋ ಕ್ಯಾಮ್ರಾನ ಬೀದಿಲಿ ಇಟ್ಬಿಟ್ಟಿದ್ದೀವಿ. ಎಂಥ ಪರಿಸ್ಥಿತಿ ನೋಡಿ, ಏನು ಮಾಡೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಅರೌಂಡು 1 ಅವರ್ವರೆಗೂ ಟೈಮ್ ಕೊಡ್ತೀವಿ, ಬನ್ನಿ ನೀವು ಅನ್ವೀಲ್ ಮಾಡಿ ಇಲ್ಲೇ ತೊಗೊಂಡೋಗಿ ಅಂದರು. ಬಟ್ ಪಾಪ ಅವ್ರಿಗೂ ಟೈಮ್ ಆಗಿತ್ತು. ನನಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಪಾಪ ಬೆಳಗಿಂದ ಎಂಪ್ಲಾಯೀಸ್ ಎಲ್ಲ ಕೆಲಸ ಮಾಡಿರ್ತಾರಲ್ಲ. ಸೊ ಈ ಕ್ಯಾಮ್ರಾ ಬಂದ್ಬಿಟ್ಟು ನೆಟ್ಫ್ಲಿಕ್ಸ್ ಅಪ್ರೂವ್ಡ್ ಕ್ಯಾಮ್ರಾ. ನೀವೇನಾದರೂ ಅಮೆಝಾನ್ ಸೀರೀಸು, ನೆಟ್ಫ್ಲಿಕ್ಸ್ ಸೀರೀಸು ಏನಾದರೂ ಸಿನಿಮಾ ಮಾಡ್ತೀರಾ ಅಂತಂದರೆ ಇದರಲ್ಲಿ ಶೂಟ್ ಮಾಡ್ಬೋದು. ಇದುವರೆಗೂ ಕನ್ನಡದಲ್ಲಿ ಯಾವ ಕಾಂಟೆಂಟ್ ಕ್ರಿಯೇಟರ್ ಹತ್ರನೂ ಕೂಡ FX3 ಇಲ್ಲ. ಇದ್ದರೆ ಅದು ಶಾರ್ಟ್ ಮೂವಿ ಮೇಕರ್ಸ್ ಹತ್ರ ಇರ್ಬೋದು, ಬಿಟ್ಟರೆ ಅಲ್ವೇ ಸರ್? ಶಾರ್ಟ್ ಮೂವಿ ಮೇಕರ್ಸ್ ಯೂಸ್ ಮಾಡ್ತಾರೆ, ಫಿಲಿಮ್ ಮೇಕರ್ಸ್ ಯೂಸ್ ಮಾಡ್ತಾರೆ. ಬಟ್ ನಾನು ಹೇಳ್ತಾ ಇರೋದು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ FX3 ಯಾವ ಕಾಂಟೆಂಟ್ ಕ್ರಿಯೇಟರ್ ಹತ್ರನೂ ಇಲ್ಲ. ಇಷ್ಟು ಇನ್ವೆಸ್ಟ್ ಮಾಡಿದಲ್ಲ, ಇದರಿಂದ ರಿಟರ್ನ್ ಯಾವಾಗ ತೆಗಿತಾರೆ ಆಕರ್ಷ, ನಾವು ಯಾವಾಗ ತೆಗಿಯೋದಂತ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕಷ್ಟಪಟ್ಟು ಖುಷಿಯಿಂದ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ನೋಡೋಣ, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಥ್ಯಾಂಕ್ ಯು ಸರ್. ನೀವು ನೋಡಿ, ಇವರೇ ಓನರು, ಬೋಲಾಸು. ಈ ಥರ ಊಟ ಸಿಕ್ಕೋದು ಎಲ್ಲ ಚೆನ್ನಾಗಿಲ್ಲ ಅನ್ನೋದುಂಟೆ, ಊಟ ಸೂಪರ್ ಇಲ್ಲ. ಬೋಲಾಸ್ ಗಾಂಧಿನಗರ ಸ್ಟೋರ್ಗೆ ಹೋಗ್ತಾ ಇದ್ದೀನಿ, ಬನ್ನಿ. 6 ಲಕ್ಷ ಕೊಟ್ಟು ಕ್ಯಾಮ್ರಾ ತೊಗೊಳ್ತಾ ಇದ್ದೀವಿ. ಸೊ 6 ಲಕ್ಷದ ಕ್ಯಾಮ್ರಾ, ಯಾವ ಕ್ಯಾಮ್ರಾ, ಎಲ್ಲಿ ತೊಗೊಳ್ತಾ ಇದ್ದೀವಿ, ಕಂಪ್ಲೀಟ್ ಈ ವಿಡಿಯೋದಲ್ಲಿರುತ್ತೆ. ಕೊನೆವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ. ಆ್ಯಂಡ್ ನೀವು ಯಾರಾದರೂ ಕ್ಯಾಮ್ರಾ ತೊಗೊಳ್ಬೇಕು ಅಂತ ಇದ್ದರೆ, ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಸ್ಟೋರ್. ನಾನಿವತ್ತು ವಿಸಿಟ್ ಮಾಡ್ತಾ ಇರೋ ಸ್ಟೋರನ್ನು ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇದು ಪ್ರಮೋಷನ್ ಎಲ್ಲ ಕಂಪ್ಲೀಟಾಗಿ ಸೇವಿಂಗ್ ಸ್ಕೀಮ್. ಆದರೆ ನಾವು ವ್ಲಾಗ್ನ ಯಾವ ರೀತಿ ಮಾಡ್ತೀವೋ ಆ ಥರ ಪಾಡ್ಕಾಸ್ಟ್ನ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದಕ್ಕೆ ಆದಂಥ ಒಂದು ಫ್ರೇಮ್ನ ಸೆಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಬಹಳಷ್ಟು ಜನ ಕಾಂಟೆಂಟ್ ಕ್ರಿಯೇಟರ್ಸು. ನಾನೇನಾದರೂ ಅದನ್ನು ಕ್ರಾಸ್ ಮಾಡಿ ಇದನ್ನೇ ಪಾಡ್ಕಾಸ್ಟ್ ಅಂತಂದರೆ ವೀಕ್ಷಕರು ನೀವುಗಳೇ ಒಪ್ಪಲ್ಲ. ಸೊ ಹಾಗಾಗಿ ಫ್ರೇಮ್ನ ಸೆಟ್ ಮಾಡೋದಕ್ಕೆ ಒಂದೊಳ್ಳೆ ಕ್ಯಾಮ್ರಾ ಬೇಕು, ಅದ್ರ ಜೊತೆಗೆ ಒಂದೊಳ್ಳೆ ಮೈಕ್ ಕೂಡ ಬೇಕು. ಅದು ಎರಡನ್ನೂ ಪರ್ಚೇಸ್ ಮಾಡೋಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ. ಸೊ ಫೈನಲಿ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಬೆಂಗಳೂರಿನ ಹಾರ್ಟ್ ಆಫ್ ದ ಸಿಟಿ ಗಾಂಧಿನಗರಕ್ಕೆ ಕರ್ಕೊಂಬಂದಿದ್ದೀನಿ ನಂದಿನಿನ. ಗಾಂಧಿನಗರ ನೋಡಿದ್ದಾ? ಸಿನಿಮಾ ಜರ್ನಲಿಸ್ಟು, ಬಟ್ ಗಾಂಧಿನಗರ ನೋಡಿಲ್ಲ. ನೋಡಿ ಎಂಥ ವಿಪರ್ಯಾಸ. ಯಾಕೆಂದರೆ ಬಂದೇ ಇಲ್ಲ ಅಲ್ಲ ಬೇಬಿ ನೀನು ಗಾಂಧಿನಗರ? ಟೈಮ್ ವೇಸ್ಟು ಗಾಂಧಿನಗರ. ಇರಲಿ, ತೊಂದರೆ ಇಲ್ಲ. ಬಟ್ ನಾವು ಗಾಂಧಿನಗರಕ್ಕೆ ಟೈಮ್ ವೇಸ್ಟ್ ಮಾಡೋಕ್ಕೆ ಬಂದಿಲ್ಲ, ಬೋಲಾಸ್ಗೆ ಹೋಗೋಕೆ ಬಂದಿದ್ದೀವಿ. ಇವತ್ತು ಕ್ಯಾಮ್ರಾ ತೊಗೊಳ್ತಾ ಇದ್ದೀವಿ ಅಂತ ಹೇಳಿದ್ವಲ್ಲ, ಸೊ ಹಾಗಾಗಿ ಬನ್ನಿ ಬೋಲಾಸ್ಗೆ ಹೋಗೋಣ. ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ವೆಲ್ಕಮ್, ಗಾಂಧಿನಗರಕ್ಕೆ ಸುಸ್ವಾಗತ. ಪೋಲಾ ಸ್ಟೋರ್ ನಾವು ಮುಚ್ಚೋ ಸಮಯಕ್ಕೆ ಬಂದಿದ್ದೀವಿ, 8:30. ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿ ಕ್ಲೋಸ್ ಮಾಡ್ತೀರಾ ಸರ್? ಅಲ್ಲೇ 8 ಗಂಟೆಗೆ ಕ್ಲೋಸಾ? ಓಕೆ. ಸೊ ನಮ್ಮ ಕ್ಯಾಮ್ರಾ ರೆಡಿ ಇದೆಯಾ? ರೆಡಿ ಇದೆ. ಓಕೆ, ನಮ್ಮ ಕ್ಯಾಮ್ರಾ ಜೊತೆ ಇನ್ನೇನೇನು ರೆಡಿ ಇದೆ ಸರ್? 2 ಸ್ಕ್ರೀನ್ ಗಾರ್ಡ್ ಇದೆ, 2 ಬ್ಯಾಟ್ರಿ, 2 ಚಾರ್ಜರಾ? 1 ಚಾರ್ಜರಾ? 2 ಚಾರ್ಜರ್ ಇದೆ ಅಲ್ಲ? ಓಕೆ. ಸೊ 2 ಹೆಡ್ಫೋನ್ಸ್. ಟೋಟಲಿ ಇಷ್ಟು ಐಟಮ್ ಪರ್ಚೇಸ್ ಮಾಡ್ತಾಯಿರೋದು. ಇದು ಸೋನಿ ಬಾಡಿ ಜೊತೆಗೆ ಲೆನ್ಸ್ ತೊಗೊಳ್ತಾ ಇಲ್ಲ ಇಲ್ಲಿ. ನೀವು ಯಾರಾದರೂ ಕ್ಯಾಮ್ರಾ ತೊಗೊಳ್ಬೇಕು ಅಂತಂದರೆ ಬ್ರ್ಯಾಂಡ್ ವ್ಯಾರಂಟಿ, ಆಮೇಲೆ ಎಷ್ಟೋ ಜನಕ್ಕೆ ನಂಬಿಕೆ ಇರಲ್ವಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕೆ, ಅಂಥವರು ಬೋಲಾಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಥರ ತುಂಬ ಸ್ಟೋರ್ಗಳಿದೆ. ನನ್ನ ಚಾಯ್ಸು ಬೋಲಾಸ್, ಯಾಕೆಂದರೆ ನನ್ನ ಪ್ರೈಸ್ ಮ್ಯಾಚ್ ಆಯಿತು ಅಷ್ಟೇ. ಸೊ ಪ್ರೈಸ್ ಮ್ಯಾಚ್ ಆಗಿದ್ದಕ್ಕೆ ನಾನು ಇಲ್ಲಿ ಬಾಡಿ ತೊಗೋತಾ ಇದ್ದೀನಿ. ಪ್ರೈಸ್ ಮ್ಯಾಚ್ ಆಗಿಲ್ಲ, ಅದಕ್ಕೆ ನಾನು ಲೆನ್ಸ್ ತೊಗೊಳ್ತಾ ಇಲ್ಲ. ಹಾಂ, ಓನರ್. ಓಕೆ. ಸೊ ಹಾಗಾಗಿ ನೋಡಿ, ಇವರೇ ಬೋಲಾಸ್ ಓನರ್. ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ. These workshops, so ನಿಮಗೆ ಸರ್ವಿಸ್ ಸಿಗುತ್ತೆ. Even for Sigma which you are buying online, we have a zone for that also. You get warranty, you have ಇಲ್ಲ ಈ ಸಿಗ್ಮಾನಲ್ಲಿ e-commerce ಇಲ್ಲ. All are unofficial when you buy online. They have service center only in Bangalore for us because we are their zone. So you pricing they don't see, they see the service. And Design Info is a bogus site. You can try once. ಹೌದು, 100%. ಓಕೆ ಓಕೆ. ನಾನು ನಿಮ್ಮ ಹತ್ರನೇ ಮಾತಾಡಿದ್ದು. ಹಾಗಾದರೆ ನಿಮ್ಮ ಬ್ರದರ್ ಆನ್ಲೈನ್ ಸೇಲ್ಸ್ ಎಲ್ಲ ಅವ್ರು ನೋಡ್ಕೊಳ್ತಾರಾ? ರೈಟ್. ನೋಡಿ, ಇದು ಬೋಲಾಸ್ ಶೋರೂಮ್ ಕಂಪ್ಲೀಟಾಗಿ ಕ್ಲೋಸಿಂಗ್ ಟೈಮ್ ಆಗಿಬಿಟ್ಟಿದೆಯಲ್ಲ, ಅದಕ್ಕೆ ಎಲ್ಲ ಆಫ್ ಮಾಡಿಬಿಟ್ಟಿದ್ದಾರೆ. ಇದು ಸಿಗ್ಮಾ ಎಕ್ಸ್ಪೀರಿಯನ್ಸ್ ಝೋನ್. ಇಲ್ಲಿ ಬಂದರೆ ಫುಲ್ ಎಲ್ಲ ಕೆಟಗರಿ ಲೈಟ್ ಸಿಗುತ್ತೆ. ಯಾವ ಕೆಟಗರಿ ಲೈಟ್ ಸಿಗೋಲ್ಲ. ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಗೆ ಏನೇನು ಬೇಕೋ ಎಲ್ಲ ತೊಗೊಳ್ಬೋದು. ಆಲ್ಮೋಸ್ಟು ಎಷ್ಟು ವೆರೈಟೀಸ್ ಆಫ್ ಲೈಟ್ಸ್ ಇದೆ ಗೊತ್ತಾ ಇಲ್ಲಿ. ಬಂದು ನೋಡಿದ್ರೆ ಚಿಂದಿ. ಬಟ್ ಲೈಟ್ ಆನ್ ಮಾಡಿಲ್ಲ ಇವರು, ಯಾಕೆಂದರೆ ಕ್ಲೋಸಿಂಗ್ ಟೈಮ್ ಆಗಿಬಿಟ್ಟಿದೆ ಹೇಳಿದ್ನಲ್ಲ.
ಅದೇ ಥರ ಕ್ಯಾಮ್ರಾಸು ಅಷ್ಟೇ, ಕೆನಾನ್ ಆಗಿರ್ಬೋದು, ನಿಕಾನ್ ಆಗಿರ್ಬೋದು. ಅಂದರೆ ಲೆನ್ಸಸಲ್ಲಿ ಬಂದರೆ ಸಿಗ್ಮಾ ಎಕ್ಸ್ಪೀರಿಯನ್ಸ್ ಝೋನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಇಟ್ಸ್ ಗ್ರೇಟ್ ಅಲ್ಲ. FX3 ಇತ್ತಂತೆ. ಅಂದರೆ ಸಿನಿಮಾಗೆ ಬೇಸಿಕ್ ಲೈನ್ ಕ್ಯಾಮ್ರಾ, ಬಟ್ ಇದು ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಪ್ರೋ ಲೆವೆಲ್ ಕ್ಯಾಮ್ರಾ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಯಾರಾದರೂ ಕಾಂಟೆಂಟ್ನ ಮಾಡಬೇಕು, ಈ ಹಿಂದಿಯಲ್ಲಿ ಒಂದಷ್ಟು ಕಾಂಟೆಂಟ್ಗಳನ್ನ ನೋಡ್ತೀರಾ, ಆ ರೇಂಜ್ಗೆ ಕ್ವಾಲಿಟಿ ಕೊಡಬೇಕು ಅಂತಂದರೆ ನೀವು ಸೆಲೆಕ್ಷನ್ ಮಾಡಬೇಕಾಗಿರೋ ಕ್ಯಾಮ್ರಾ ಇಲ್ಲಿದೆ. ಬಟ್ ಇದ್ರ ಜೊತೆಗೆ M4 ರೇಂಜಿಗೆ ಮ್ಯಾಚ್ ಆಗುತ್ತೆ. ಬಟ್ ದಿಸ್ ಇಸ್ ಮೆಂಟ್ ಫಾರ್ ವಿಡಿಯೋದಲ್ಲಿ ಅಲ್ಟಿಮೇಟ್ ಕ್ವಾಲಿಟಿ, ಬಟ್ ಫೋಟೋ ಅಷ್ಟಕ್ಕಷ್ಟೇ. ಅಂದರೆ ಇದುವರೆಗೂ ಯಾರೂ ಟ್ರೈ ಮಾಡಿಲ್ಲ ಫೋಟೋಗ್ರಫಿ. ಐ ಥಿಂಕ್ ಗೊತ್ತಿಲ್ಲ, ಮುಂದೆ ಟ್ರೈ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಬನ್ನಿ. ಇದುವರೆಗೂ ಕನ್ನಡದಲ್ಲಿ ಯಾವ ಕಾಂಟೆಂಟ್ ಕ್ರಿಯೇಟರ್ ಹತ್ರನೂ ಕೂಡ FX3 ಇಲ್ಲ. ಇದ್ದರೆ ಅದು ಶಾರ್ಟ್ ಮೂವಿ ಮೇಕರ್ಸ್ ಹತ್ರ ಇರ್ಬೋದು, ಬಿಟ್ಟರೆ ಅಲ್ವೇ ಸರ್? ಶಾರ್ಟ್ ಮೂವಿ ಮೇಕರ್ಸ್ ಯೂಸ್ ಮಾಡ್ತಾರೆ, ಫಿಲಿಮ್ ಮೇಕರ್ಸ್ ಯೂಸ್ ಮಾಡ್ತಾರೆ. ಬಟ್ ನಾನು ಹೇಳ್ತಾ ಇರೋದು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ FX3 ಯಾವ ಕಾಂಟೆಂಟ್ ಕ್ರಿಯೇಟರ್ ಹತ್ರನೂ ಇಲ್ಲ. ಕೊಡಿ ಸರ್, ನೋಡಿ ಹೆಂಗಿದೆ ಕ್ಯಾಮ್ರಾ. ಈ ಕ್ಯಾಮ್ರಾ ಹಾಕ್ಕೊಂಡು ಶೂಟ್ ಮಾಡ್ತಾಯಿದ್ರೆ ಪಾಡ್ಕ್ಯಾಸ್ಟು ಯಾವ ರೇಂಜಿಗೆ ಔಟ್ಪುಟ್ ಬರುತ್ತೆ ಗೊತ್ತಾ? ಇಟ್ಕೋಬೋದಲ್ಲ ಸರ್, ಇದು ಲಾಕ್ ಆಗಿದೆಯಲ್ಲ. ಸೊ ಎಕ್ಸ್ಪೀರಿಯೆನ್ಸಿಂಗ್ FX3 ಇದ್ರ ಔಟ್ಪುಟ್ ಆಲ್ರೆಡಿ ನಾನು ಶೂಟ್ ಮಾಡಿದ್ದೀನಿ ಒಂದು ಸಲ ಕ್ಯಾಮ್ರಾನ ತರಿಸ್ಕೊಂಡು. ಇದ್ರ ಔಟ್ಪುಟ್ಟು ಹೇಗಿರತ್ತೆ ಅಂತ ಹೇಳ್ಬಿಟ್ಟು 1-2 ಮಿನಿಟ್ಸ್ ಗ್ಲಿಮ್ಸ್ ಹಾಕ್ತೀನಿ ನೋಡಿ. ಸೊ ಸದ್ಯಕ್ಕೆ ಇಲ್ಲಿಂದ ಕ್ಯಾಮ್ರಾನ ಬೈ ಮಾಡಿ ಡೈರೆಕ್ಟಾಗಿ, ಮಗ ಇನ್ನೂ ಬಂದಿಲ್ಲ, ಬರ್ತಾವನೆ. ಸೊ ಅವನೂ ಕೂಡ ಮಾತಾಡ್ಸ್ಕೊಂಡು ಅವ್ನಿಗೊಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಕರ್ಕೊಂಡು ಬಂದೆ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ನಾನು ಮಾತಾಡೋದು, ನಂದಿನಿ ಮಾತಾಡೋದು ನೋಡಿ ಅವನು ಇಂಗ್ಲೀಷಲ್ಲಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಮುಂದೊಂದು ದಿನ ಅವನು ವ್ಲಾಗರ್ ಆದರೂ ಆಗ್ಬೋದು, ಗೊತ್ತಿಲ್ಲ. ಕಮಾನ್. ಕಂಪ್ಲೀಟಾಗಿ ನಾನು ಬೋಲಾ ಶೋರೂಮಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದ್ನೋ ಈ ಎಲ್ಲ ಪ್ರಾಡಕ್ಟ್ಸ್ನೂ ಕೂಡ ನಾನು ಆನ್ಲೈನಲ್ಲೇ ಪೇಮೆಂಟ್ ಮಾಡಿದ್ದೆ. ಬಿಫೋರ್ ದಟ್ ಆ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲದನ್ನೂ ಕೂಡ ನಾನು R&D ಮಾಡಿದ್ದೆ. ಸೊ ಹಾಗಾಗಿ ನಾನು ಹೆಚ್ಚಿಗೆ ಟೈಮ್ನ ಶೋರೂಮ್ನಲ್ಲಿ ವೇಸ್ಟ್ ಮಾಡಲಿಲ್ಲ. ನೀವೇನಾದರೂ ನೆಕ್ಸ್ಟ್ ಟೈಮ್ ಏನಾದರೂ ಪ್ರಾಡಕ್ಟ್ಸ್ ತೊಗೊಳ್ಬೇಕು ಅಂತ ಅಂದರೆ ಫಸ್ಟೇ R&D ಮಾಡಿ ಆ್ಯಂಡ್ ಯಾವುದೇ ಬ್ರ್ಯಾಂಡ್ ಶೋರೂಮ್ಗೆ ಹೋಗಿ ಆ್ಯಂಡ್ ಯಾವುದೇ ಶೋರೂಮ್ಗೆ ಹೋಗಿ ಸೀಲ್ಡ್ ಬಾಕ್ಸ್ ಪೀಸ್ನ ನೀವು ಪರ್ಚೇಸ್ ಮಾಡಿ. ಆ್ಯಂಡ್ ಮೋರ್ ಓವರ್ ಇಲ್ಲಿ ನನಗೆ ಏಂಜಲ್ ಕಾರ್ಡ್ ಅಂತ ಹೇಳಿ ಇನ್ಫಾರ್ಮೇಷನ್ ಕೊಟ್ಟರು. ಸೊ ಟಫ್ ಕಾರ್ಡ್ ಯಾವ ರೀತಿ ಇದೆ ಅದೇ ರೀತಿ ಏಂಜಲ್ ಕಾರ್ಡ್ಸ್ ಅಂತ ಇದೆ ವಿತ್ ಇನ್ ಲೋ ಕಾಸ್ಟ್. ಅದನ್ನು ಕೂಡ ಹೈಯರ್ ಎಂಡ್ ಕ್ಯಾಮ್ರಾ ರೈಟಿಂಗ್ ಸ್ಪೀಡ್ ಮತ್ತು ರೀಡಿಂಗ್ ಸ್ಪೀಡ್ನ ನೋಡುವಂಥವ್ರು ಆ ರೀತಿ ಕ್ಯಾಮ್ರಾಗೆ ಈ ರೀತಿ ಕಾರ್ಡ್ಗಳನ್ನು ಪರ್ಚೇಸ್ ಮಾಡ್ಬೋದು. ಇಷ್ಟು ಇನ್ವೆಸ್ಟ್ ಮಾಡಿದಲ್ಲ, ಇದರಿಂದ ರಿಟರ್ನ್ ಯಾವಾಗ ತೆಗಿತಾರೆ ಆಕಾಶ, ನಾವು ಯಾವಾಗ ತೆಗಿಯೋದಂತ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕಷ್ಟಪಟ್ಟು ಖುಷಿಯಿಂದ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ನೋಡೋಣ, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಇದ್ರ ಜೊತೆ ಬ್ರ್ಯಾಂಡಿಂದ ಬಂದಿದ್ದು ಸೋನಿ ಕ್ಯಾಮ್ರಾ ಜೊತೆಗೆ ಬ್ರ್ಯಾಂಡ್ ಜೊತೆ ಬಂದಿರೋದು ಬಂದ್ಬಿಟ್ಟು ಬರೀ 2 ಬ್ಯಾಟ್ರಿ, ದೆನ್ 2 ಹೆಡ್ಫೋನ್ನು ಮತ್ತು 2 ಚಾರ್ಜರ್ ಮಾತ್ರ. ಬಟ್ ಇವ್ರು ನನಗೆ ಆಫರಲ್ಲಿ ಕೊಟ್ಟಿರೋ ಅಂಥದ್ದು 2 ಕಾರ್ಡು ಪ್ಲಸ್ 2 ಏನು ಸರ್ ಇದು ಪ್ರೀಮಿಯಮ್ ಟೆಂಪರ್ ಗ್ಲಾಸು. ಅದೆರಡೂ ಕೂಡ ಬೋಲಾಸ್ ಅವ್ರ ಕಡೆಯಿಂದ ನನಗೆ ಸಿಕ್ಕಿರೋದು. ಬಟ್ ಟ್ರಸ್ಟ್ ಮೀ, ಬೋಲಾಸ್ ಇಸ್ ಅ ಬ್ರ್ಯಾಂಡ್. ಪ್ರೈಸ್ ನೆಗೋಸಿಯೇಷನ್ ಇಲ್ಲವೇ ಇಲ್ಲ. ನೀವೇನಾದ್ರು ಪ್ರೈಸ್ ನೆಗೋಸಿಯೇಷನ್ ಮಾಡ್ತೀರಾ ಅಂದರೆ ಇಲ್ಲಿಗೆ ಬರೋಕ್ಕೆ ಹೋಗಬೇಡಿ. ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದಾರೆ, ಆ ಸ್ಟ್ಯಾಂಡರ್ಡಿಂದ ಕೆಳಗಡೆ ಅವ್ರು ಯಾವತ್ತೂ ಬರಲ್ಲ. ಸೊ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ನೋಡಿ, ಪ್ಯಾಕಿಂಗ್ ಆಯಿತು. ಸೊ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಎಲ್ಲ ಸೆಟಪ್ ಎಲ್ಲ ಸೇರಿದ್ರೆ 6 ಲಕ್ಷ, ಹೆಚ್ಚು ಕಮ್ಮಿ 6 ಲಕ್ಷ ಆಯ್ತಲ್ಲ. ಇಷ್ಟಕ್ಕೇ ಇನ್ನು ಮುಂದಕ್ಕೆ ಲೈಟ್ಸು ಅದು ಇದು ಅಂತ ಹೋದರೆ ಹೆಚ್ಚು ಕಡಿಮೆ ಒಂದು 10-12 ಲಕ್ಷ ದಾಟುತ್ತೆ. ಇಲ್ಲ ಅವ್ರು ಬ್ಯಾಗ್ ಕೊಡ್ತಾರೆ ಸಪ್ರೇಟು. ಸೊ ಇದ್ರ ಜೊತೆಲಿ ನನಗೊಂದು ಬ್ಯಾಗ್ನೂ ಕೂಡ ಕೊಟ್ಟಿದ್ದಾರೆ ಫ್ರೀಯಾಗಿ, ಅಂದರೆ ಬೋಲಾಸ್ ಅವ್ರ ಕಡೆಯಿಂದ. ದಿಸ್ ಇಸ್ ನಾಟ್ ಸೋನಿ ಆಫರ್, ದಿಸ್ ಇಸ್ ಬೋಲಾಸ್ ಆಫರ್. ಬೋಲಾಸ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಆಫರು, ಪ್ರೀಮಿಯಂ ಕ್ಯಾರಿ ಕೇಸ್ ಅಂತ, ಅಂದರೆ ಕ್ಯಾಮ್ರಾಗೆ ಯೂಸ್ ಮಾಡುವಂತಹ ಪ್ರೀಮಿಯಂ ಬ್ಯಾಗ್ನ ಕೊಟ್ಟರು ನಮಗೆ. ಬರೀ ಕ್ಯಾಮ್ರಾ ಅಷ್ಟೇ ಅಲ್ಲ, ಪ್ರೀಮಿಯಂ ಬ್ಯಾಗ್ನೂ ಕೊಟ್ಟಿದ್ದಾರೆ ನೋಡಿ. ವಿ ಆರ್ ವೆರಿ ಹ್ಯಾಪಿ. ಈ ಬ್ಯಾಗ್ ತುಂಬಾ ಚೆನ್ನಾಗಿದೆ ನೋಡಿ. ಇವರೇ ಓನರು ಬೋಲಾಸು, ನೋಡ್ಕೊಳ್ಳಿ. ಮೊನ್ನೆ ಸ್ಟಾಲ್ ಹಾಕಿದ್ರಿ ಅನ್ಸುತ್ತಲ್ಲ ಇವೆಂಟ್ಸಲ್ಲಿ, ಫೋಟೋ ಇವೆಂಟ್ ಎಕ್ಸಿಬಿಷನಲ್ಲಿ ಮೊನ್ನೆ. ನಿಮ್ಮ ಸ್ಟೋರಲ್ಲಿ ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೂ ಈ ಮಂತ್ ನಮ್ಮ ಹುಡುಗರುಗಳೇ 4 ಕ್ಯಾಮ್ರಾ ಪರ್ಚೇಸ್ ಮಾಡೋರೆ. ಒಬ್ಬ FX3 ಮಾಡಿದ್ದಾನೆ, ಒಬ್ಬ M4 ಮಾಡಿದ್ದಾನೆ. ಓಕೆ ಏನು ಪ್ರೈಸಿಗೆ ಸಿಗ್ತಾ ಇದೆ FX3 ಈಗ? ಅರೌಂಡ್ 330.
330 ನೋಡಿ, ಲಕ್ಷ ಬೆಲೆ ಬಾಳೋ ಕ್ಯಾಮ್ರಾನ ಬೀದಿಲಿ ಇಟ್ಬಿಟ್ಟಿದ್ದೀವಿ. ಎಂಥ ಪರಿಸ್ಥಿತಿ ನೋಡಿ, ಏನು ಮಾಡೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಅರೌಂಡು 1 ಅವರ್ವರೆಗೂ ಟೈಮ್ ಕೊಡ್ತೀವಿ, ಬನ್ನಿ ನೀವು ಅನ್ವೀಲ್ ಮಾಡಿ ಇಲ್ಲೇ ತೊಗೊಂಡೋಗಿ ಅಂದರು. ಬಟ್ ಪಾಪ ಅವ್ರಿಗೂ ಟೈಮ್ ಆಗಿತ್ತು. ನನಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಪಾಪ ಬೆಳಗಿಂದ ಎಂಪ್ಲಾಯೀಸ್ ಎಲ್ಲ ಕೆಲಸ ಮಾಡಿರ್ತಾರಲ್ಲ. ಸೊ ಹಂಗಾಗಿ ಬೇಡ ಅಂತ ಅಂದ್ಬಿಟ್ಟು ನಾನೇ ಮನೇಲಿ ಅನ್ಬಾಕ್ಸ್ ಮಾಡ್ತೀನಿ ಅಂದರೆ ಇದರ ಅನ್ಬಾಕ್ಸಿನ ವಿಡಿಯೋ ಮತ್ತೊಂದು ಎಪಿಸೋಡಲ್ಲಿ ಬರುತ್ತೆ. ಫಸ್ಟ್ ಈ ನಮ್ಮ ಖುಷಿಗೆ ಸಿಹಿ ನೋಡಲೇಬೇಕಲ್ಲ, ಸಿಹಿ ತಿನ್ನಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಟೋಟಲ್ಲು ಇಲ್ಲೇನು ನೀವು ರೋಡಲ್ಲಿ ಇಟ್ಟಿದ್ದೀನಿ ಇದನ್ನು ನೋಡ್ತಿದ್ದೀರಲ್ಲ, ಈ ರೋಡಲ್ಲಿ ಇಟ್ಟಿರೋ ಕ್ಯಾಮ್ರಾಗಳ ಸಾಮಾನು ಟೋಟಲ್ 6 ಲಕ್ಷ ಆಯಿತು. ಸೋನಿ FX3 ಮಾಡೆಲ್ ಆಯಿತಾ. ಸೊ ಇದು ವಿತೌಟ್ ಲೆನ್ಸು, ಬರೀ ಬಾಡಿ ಬಂದ್ಬಿಟ್ಟು 3,20,000 ಒಂದು ಕ್ಯಾಮ್ರಾ. ಸೊ ಒಂದು ಕ್ಯಾಮ್ರಾಗೆ 3,20,000 ಬೀಳುತ್ತೆ. ಸೋನಿ FX3 ಮಾಡೆಲ್, ಇದು ಸಿನಿಮಾ ಕ್ಯಾಮ್ರಾ. ಇದನ್ನು ಹೊರತುಪಡಿಸಿದ್ರೆ ನಿಮಗೆ ಆಲ್ಮೋಸ್ಟು ಏನಂತಂದರೆ ಆಕ್ಸೆಸರೀಸ್ ಎಲ್ಲ ಬಿಟ್ಟು ನಿಮಗೆ ಲೆನ್ಸು ಗಿನ್ಸು UV ಫಿಲ್ಟ್ರು ಅದೆಲ್ಲ ಬಿಟ್ಟಿನೇ ಅಷ್ಟಾಗತ್ತೆ. ಬಟ್ ಗೊತ್ತಿಲ್ಲ ಮುಂದೆ ಏನೇನು ನಡೆಯುತ್ತೋ ಏನೇನು ಮಾಡ್ತೀವೋ ಒಂದು ಗೊತ್ತಿಲ್ಲ. ಒಟ್ಟಿನಲ್ಲಿ 6 ಲಕ್ಷದ್ದು 2 ಹೆಡ್ ಅಂತೂ ತೊಗೊಂಡಿದ್ದೀನಿ, 2 ತಲೆ 2 ಕ್ಯಾಮ್ರಾ ತಲೆ. ಇನ್ನು ಕಣ್ಣುಗಳು ತೊಗೊಂಡಿಲ್ಲ. ಕಣ್ಣುಗಳು ತೊಗೊಂಡಾದ್ಮೇಲೆ ಕಣ್ಣುಗಳು ಎಲ್ಲಿ ತೊಗೊಂಡೆ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಕಣ್ಣು ಅಂದರೆ ಲೆನ್ಸ್, ಹೆಡ್ ಮಾತ್ರ. ಹೆಡ್ ಜೊತೆಗೆ ಮಾಮೂಲಿ ಅದ್ರ ಜೊತೆಗೆ ಒಂದು ಬ್ಯಾಟ್ರಿ, ಒಂದು ಚಾರ್ಜರ್ ಬರುತ್ತೆ. ಅದ್ರ ಜೊತೆಗೆ ಸೋನಿ ಬ್ರ್ಯಾಂಡಿಂದ ಸೋನಿ ಹೆಡ್ಫೋನ್ ಕೊಟ್ಟಿದ್ದಾರೆ 14,000ದ್ದು. ಅದ್ರ ಜೊತೆಗೆ ಸೋನಿಯಿಂದನೇ ಬಂದಿರುವಂತಹ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ, ಅದೊಂದು 8,000. ಒಂದು ಚಾರ್ಜರ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ, ಅದು ಬಂದ್ಬಿಟ್ಟು ಒಂದು 9,000 ಆಗುತ್ತೆ. ಸೊ ಸೋನಿಯಿಂದ ಆಫರ್ ನಡೀತಾ ಇತ್ತು 36,000ದ ವರ್ತ್ ಗಿಫ್ಟ್ ಅಂತ ಹೇಳಿಬಿಟ್ಟು. ಸೊ 36,000 ರೂಪಾಯಿನ ವರ್ತ್ ಗಿಫ್ಟ್ನ ಕೊಟ್ಟಿದ್ದಾರೆ ಸೋನಿಯಿಂದ. ಅದನ್ನು ಹೊರತುಪಡಿಸಿ ಇವು ಸ್ಟೋರ್ ಕಡೆಯಿಂದ ಒಂದು 2,000 ರೂಪಾಯಿನ ಗಿಫ್ಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ. ಸೊ 2 ಬ್ಯಾಗ್ ಕೊಟ್ಟಿದ್ದಾರೆ. ಸೊ ನಾನು ಹೇಳ್ತಾ ಇರೋದು 1 ಸೆಟ್ಟಿಗೆ 1 ಬ್ಯಾಗು, ಸೊ 2 ಸೆಟ್ಟಿಗೆ 2 ಬ್ಯಾಗು. ನನ್ನ ಹತ್ರ 2 ಹೆಡ್ ಹೇಳಿದ್ನಲ್ಲ, ಸೊ 2 ಹೆಡ್ಡಿಗೆ 2 ಬ್ಯಾಗ್ ಕ್ಲೀನಾಗಿ ಹಾಕ್ಕೊಟ್ಟಿದ್ದಾರೆ. ಎನಿಹೌ, ಸೊ ಇದು ಈ ಕ್ಯಾಮ್ರಾ ಬಂದ್ಬಿಟ್ಟು ನೆಟ್ಫ್ಲಿಕ್ಸ್ ಅಪ್ರೂವ್ಡ್ ಕ್ಯಾಮ್ರಾ. ನೀವೇನಾದರೂ ಅಮೆಝಾನ್ ಸೀರೀಸು ನೆಟ್ಫ್ಲಿಕ್ಸ್ ಸೀರೀಸು ಏನಾದರೂ ಸಿನಿಮಾ ಮಾಡ್ತೀರಾ ಅಂತಂದರೆ ಇದರಲ್ಲಿ ಶೂಟ್ ಮಾಡ್ಬೋದು. M4ಗೆ ಹಾಕ್ಬೋದ್ರಿ ಮನೆ. ಈ ಥರ ಊಟ ಸಿಕ್ಕೋದು ಎಲ್ಲ ಚೆನ್ನಾಗಿಲ್ಲ ಅನ್ನೋದುಂಟೆ, ಊಟ ಸೂಪರ್ ಆಗಿಲ್ಲ. ಈ ಥರ ಊಟ ಸಿಕ್ಕೋದು ಎಲ್ಲ ಚೆನ್ನಾಗಿಲ್ಲ ಅನ್ನೋದುಂಟೆ, ಊಟ ಸೂಪರ್ ಆಗಿಲ್ಲ. ಕ್ಯಾಮರಾನ ತಗೊಂಡಾದ್ಮೇಲೆ ನಾವು ಸ್ಟ್ರೈಟ್ ಅವೇ ಹೋಗಿದ್ದು ಚಾಮರಾಜಪೇಟೆಯಲ್ಲಿರುವಂತಹ ರೋಟಿಗರ್ ಅನ್ನೋ ಹೋಟೆಲ್ಗೆ. ಈ ಹೋಟೆಲ್ನ ಸ್ಪೆಷಾಲಿಟಿ ಎಲ್ರಿಗೂ ಗೊತ್ತೇ ಇದೆ, ಟೆಂಪಲ್ ಮೀಲ್ಸ್. ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಹಬ್ಬದೂಟನ ರೆಡಿ ಮಾಡ್ತೀವೋ ಅದೇ ರೀತಿಯಾಗಿ ಈ ಹೋಟೆಲ್ನಲ್ಲಿ ಹಬ್ಬದೂಟನೇ ಇರುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಹೋಳಿಗೆಯಿಂದ ಶುರುವಾದ ಇವರ ಫುಡ್ ಏನ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಅನ್ನ ಸಾಂಬಾರ್ವರೆಗೂ ಎಲ್ಲವೂ ಕೂಡ ಅನ್ಲಿಮಿಟೆಡ್ ಆಗಿರುತ್ತೆ. ಅಂಡ್ 2-3 ತರ ಸ್ವೀಟ್ ಕೂಡ ಇರುತ್ತೆ, 4-5 ತರ ಪಲ್ಯ ಇರುತ್ತೆ, ಹಪ್ಳ ಅಂತೂ ಕಾಯಂ ಆಗಿದ್ದೇ ಇರುತ್ತೆ, ಬೋಂಡಾ ಬಜ್ಜಿ ವಡೆ ಫಿಕ್ಸ್ ಆಗಿರುತ್ತೆ. ಅದ್ರ ಜೊತೆಗೆ ನೀವೇನಾದ್ರೂ ಸೂಪ್ ಲವರ್ ಆಗಿದ್ರೆ ಒಂದು ಟೊಮೆಟೊ ಸೂಪು, ಇನ್ನೊಂದು ವೆಜಿಟೇಬಲ್ ಸೂಪು ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ನಿಮ್ಗೆ ಊಟಕ್ಕಿಂತ ಮುಂಚೆನೆ 2ನ್ನೂ ಕೊಡ್ತಾರೆ. ಇಲ್ಲಿನ ಟೇಸ್ಟ್ ಅಂತೂ ನಿಮ್ ಮನೆಯಲ್ಲೇ ಮಾಡಿಸ್ದಂಗಿರುತ್ತೆ. ಅದ್ರ ಜೊತೆಲಿ ಗವ್ಲಿ ಪಾಯಸ, ಹೆಸರು ಬೇಳೆ ಪಾಯಸ ಅಥವಾ ಇನ್ಯಾವುದೇ ಪಾಯಸ ಮಾಡಿದ್ರು ಕೂಡ, ಯಾವುದೇ ಪಾಯಸ ಮಾಡಿದ್ರು ಸೂಪರ್ ಆಗಿರುತ್ತೆ. ಅದ್ರ ಜೊತೆ ಮಿನಿ ಮಸಾಲೆ ದೋಸೆ ಅಂತೂ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು. ಮಿನಿ ಮಸಾಲೆ ದೋಸೆಗೆ ಸಾಗು, ಚಟ್ನಿ 2-3 ತರ ವೆರೈಟಿ ಹಾಕೊಡ್ತಾರೆ. ಅದ್ರ ಜೊತೆ ಹೋಳಿಗೆಗಂತೂ ತುಪ್ಪ ಮಾತ್ರ ವಾವ್, ಅಮೇಝಿಂಗ್ ಟೇಸ್ಟ್ ಗೊತ್ತಾ ಈ ಹೋಟೆಲ್ನಲ್ಲಿ. ಈ ಹೋಟೆಲ್ನಲ್ಲಿ ನೀವೇನಾದ್ರೂ ಊಟ ಮಾಡಿದ್ರೆ, ಮನೆ ಬಿಟ್ಟು ನೀವೇನಾದ್ರೂ ಬ್ಯಾಚುಲರ್ ಆಗಿ ಬೆಂಗಳೂರಲ್ಲೇ ಇದ್ರೆ, ನಿಮ್ ಮನೆಗೆ ಹೋಗಿ ಹಬ್ಬದೂಟ ಮಾಡಿದಷ್ಟು ಫೀಲ್ ಇಲ್ಲಿ ಬರುತ್ತೆ. ಖಂಡಿತವಾಗ್ಲೂ ತಪ್ಪದೆ ಮಿಸ್ ಮಾಡ್ದೇನೆ ಈ ಹೋಟೆಲ್ಗೆ ಹೋಗಿ ಒಮ್ಮೆ ಭೇಟಿ ಕೊಡಿ. ನಮ್ಮ ಬ್ಯಾಗ್ಗಳಿಗೆ ನಮ್ಗಿಂತ ಜಾಸ್ತಿ ನಮ್ಮ ಬ್ಯಾಗ್ಗಳಿಗೆ ಜಾಗ ಬೇಕಾಯ್ತು ಇಲ್ಲಿ. ಅವರಂತೂ ಸೀಟ್ ಅಲಾಟ್ಮೆಂಟ್ ಮಾಡಕ್ಕೆ ಭಾಳ ಕಷ್ಟಪಟ್ಟರು. ಫೈನಲಿ 6 ಜನ ಕುತ್ಕೊಳ್ಳೋ ಜಾಗದಲ್ಲಿ ನಾವು ಬರೀ 3 ಜನ ಕುತ್ಕೊಂಡು ಊಟ ಮಾಡಿದ್ದೀವಿ. ಬರೀ 3 ಜನಕ್ಕೆ ಆಗೋವಷ್ಟು ಜಾಗ ನಮ್ಮ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಇಡೋದಕ್ಕೆ ತೊಗೊಂಡಿದೆ. ನಮ್ಮ ಹುಡುಗ ರೆಡಿ ಆದ, ಹೋಗೋದೇ ಇವಾಗ. ಕೆಳಗಡೆ ಹೋಗಿದ ತಕ್ಷಣ ಒಂದೊಳ್ಳೆ ಐಸ್ ಕ್ರೀಮ್ ಸಿಗುತ್ತೆ, ತಿಂದು ಮಸ್ತ್ ಮಜಾ ಮಾಡೋಣ ಬನ್ನಿ. ಎಲ್ಲ ರೆಡಿ ಇದ್ರಾ?
I am ready. Okay, so camera kits. ಹುಷಾರಪ್ಪ. ಓಕೆ, ಕ್ಯಾಮ್ರಾ ಬ್ಯಾಗು ರೆಡಿ ಇದೆ. ನಂದಿನಿ ರೆಡಿ, ಡನ್, ಹೊರಡೋಣ ಬನ್ನಿ. ರೆಡಿ. ಇಟ್ಸ್ ಟೈಮ್ ಫಾರ್ ಹ್ಯಾವಿಂಗ್ ಐಸ್ ಕ್ರೀಮ್. ಬನ್ನಿ, ಕೆಳಗೆ ಒಂದೊಳ್ಳೆ ಐಸ್ ಕ್ರೀಮ್ ಸಿಗುತ್ತೆ. ಓ, ಡಿಫ್ರೆಂಟ್ ಐಸ್ ಕ್ರೀಮ್ ಇಟ್ಬಿಟ್ಟಿದ್ದಾರೆ. ಯಾವ್ಯಾವ ಐಸ್ ಕ್ರೀಮ್ ಇದೆ, ಎಲ್ಲ ಫ್ಲೇವರು ಇದೆ. ಮ್ಯಾಂಗೋ ಇದೆ, ಮಿಕ್ಸ್ ಇದೆ, ಸ್ಟ್ರಾಬೆರಿ ಇದೆ, ವೆನಿಲಾ ಇದೆ, ಬ್ಲ್ಯಾಕ್ ಕರೆಂಟ್ ಇದೆ, ಕ್ಯಾಡ್ಬರೀಸ್ ಇದೆ. ನನಗೆ ಮಿಕ್ಸು. ಮಿಕ್ಸ್ ಅನ್ಕೊಡಿ ನಿನಗೆ. ನಂಗೆ ವೆನಿಲಾ. ವೆನಿಲಾ ಕೊಡಿ, ಒಂದು ಮಿಕ್ಸ್ ಕೊಡಿ. ಅವರು ಒಳಗಡೆ ಹಾಕ್ಸೋರು, ಹಂಗೆ ಮೇಲೆ ಇಡ್ತಾರೆ ಅವರು. ಬಸ್ ಅರ್ಧ ತೊಗೊಂಡು ಒಳಗಡೆ ಹಾಕಿ ಬಸ್. ಅವ್ನು ಬೀಳಿಸ್ಕೊಂಡ್ಬಿಡ್ತಾನೆ. ಹಿಂಗೆ ಹಿಡ್ಕೊಂಡು ಹಿಂಗೆ ಆಚೆ ಹೋದರೆ ಬಿದ್ದೋಗ್ಬಿಡುತ್ತೆ ಅದು. ನೋಡಿ, ಇಲ್ಲಿ ನೋಡಿ, ಹಿಂಗೆ ಯಾರೋ ಬೀಳ್ಸೋರಲ್ಲ, ಹಿಂಗೆ ಬಿದ್ದೋಗ್ಬಿಡುತ್ತೆ. ಸಣ್ಣ ಮಕ್ಳ ಕೈಯಲ್ಲಿ ಕೊಟ್ಟರೆ ಹಂಗೆ. ನಾವಾದರೆ ಹಿಡ್ಕೊಂಡು ತಿಂತೀವಿ. ಸ್ವಲ್ಪ ಹಾಫ್ ಕಟ್, ಹಾಫ್ 2 ಸಲ ವೆಯ್ಟ್ ಮಾಡಿ. ಹಾಂ, ಒಳಗಡೆ ಹಾಕಿದಾಗ ಇರುತ್ತೆ ಅಂತ ಅಷ್ಟೇ. ಒಳಗಡೆ ತುಂಬಲ್ವಾ? ಡ್ಯಾಮೇಜ್ ಆಗುತ್ತೆ. ಇನ್ನೊಂದಕ್ಕೆ ಅದನ್ನೇ ಹಾಫ್ 2 ಹಾಫ್ ಅದೇ ಫ್ಲೇವರ್. ಮುಂಚಿಂದನೂ ಐಸ್ ಕ್ರೀಮ್ ಏನು ಹಾಕೋದು ನೀವು ಇಲ್ಲಿಗೆ ಬಂದಾಗಿಂದ ರೋಟಿಗರ್ಗೆ? ಜ್ಯೂಸ್ ಕೌಂಟ್ರಲ್ಲಿ ಕೆಲಸ ಮಾಡ್ತಿದ್ದ. ಸಖತ್ ನೀವು. ನನಗೆ ವೆನಿಲಾ. ನಿನ್ಗೇನು ಬೇಕು? ಹಾಂ, ಎರಡು ಬಿಸ್ಕೆಟಿಗೆ ಹಾಕಿ ಅಂತ ಸ್ವಲ್ಪ ಹಾಫ್ ಹಾಕಿ ಅಂತ ಅವ್ರು ಹೇಳೋದು. ಇನ್ನೊಂದಕ್ಕೆ ಹಾಕಿ. ಮಿಕ್ಸ್ ಒಂದು ಕೊಡಿ. ಬಸ್ ಕೈ ಹಾಕಿ ನಿಮ್ಮದು ಕೋಲ್ಡ್ ಆಗಿರಲ್ವಾ? ಥ್ಯಾಂಕ್ ಯು. ಮಿಕ್ಸು ಒಂದು. ಚೀಸ್ ಬೇಬಿ. ಹಬ್ಬ, ಊಟ ಮುಗಿಸ್ಕೊಂಡು ಆಚೆ ಕಡೆ ಬಂದರೆ ಬೆಳಗ್ಗೆ ಹೆಂಗಿದ್ದಿದ್ದು ಲೈಟ್ಸ್ಗಳೆಲ್ಲ ರಾತ್ರಿ ಹೆಂಗೆ ಆಗ್ಬಿಟ್ಟಿದಾವಲ್ಲಪ್ಪ. ಹಾಂ, ಮಲ್ಗೋ ಟೈಮ್ ಆದ್ರೂ ನಮ್ಮ ಭೀಷ್ಮನ್ ಮುಗಿಲಿಲ್ಲ. ಭೀಷ್ಮ, ನಮ್ದೆಲ್ಲ ಒಂದೊಂದು, ನಿಂದು 2 ಹೆಂಗೆ ಮಗನೇ? Cheers. ಮಾಡಿದ್ದೆ. ಫೈನಲಿ ರೋಟಿಗರ್ ರೆಸ್ಟೋರೆಂಟಿಂದ ಆಚೆ ಬಂದ್ವಿ. ಒಂದೊಳ್ಳೆ ಊಟ ಮುಗಿಸ್ಕೊಂಡು ಬನ್ನಿ. ಇವಾಗ ಇಲ್ಲಿಂದ ಸ್ಟ್ರೈಟ್ ಅವೇ ಮನೆಗೆ ಹೋಗ್ತಾ ಇರೋದು. ಎಸ್, ಏನ್ರಿ, ಒಂದು ಹಳ್ಳಿಯಲ್ಲಿ ಜಾತ್ರೆ ಇದ್ದಂಗೆ ಇದೆಯಪ್ಪ ಈ ಸ್ಟ್ರೀಟು. ಸಖತ್ ಮಾತ್ರ. ಲೋ ಲೈಟಿಂಗು ತುಂಬ ಚೆನ್ನಾಗಿ ಬರುತ್ತೆ. S24 ನೋಡಿ, ಒಳ್ಳೆ ಔಟ್ಪುಟ್ಟು. ಲೋ ಲೈಟಿಂಗ್ ಫೋಟೋಗ್ರಫಿ ಅಂದರೆ ಇದೇನೆ. ಏ ಬಿಶು ತಿನ್ನೋ ಬೇಗ ಲೈ. ಟೈಮ್ ಆಯಿತು ಕಣೋ, ತಿನ್ನು ಮಗನೇ. ಸೂಪರ್ ನಂದಿನಿ, ಒಳ್ಳೆ ಔಟ್ಲುಕ್ ಬಂದಿದ್ಯಾ ಊಟ ಆದಮೇಲೆ. ಚಳಿಯಲ್ಲ ಅದಕ್ಕೆ. ಹೌದಾ? ಹೊರಡೋಣ. ಬಿಶು ಕುತ್ಕೋ. ಲೆಟ್ಸ್ ಗೋ.